ಸ್ನೇಹಿತರೆ, ಜಗತ್ತಿನಲ್ಲಿ ಇಲ್ಲಿಯವರೆಗೂ ಕೂಡ ನಡೆದಂಥ ಅತಿ ಭಯಾನಕ ಹೇರ್ ಕ್ರ್ಯಾಶಸ್ಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ತಕ್ಕಂಥ ದುರಂತ ಅಂದರೆ ಇದು ರಣಭೀಕರ ಹೇರ್ ಕ್ರ್ಯಾಶಸ್ ಅನ್ನಬಹುದು. KLM ಫ್ಲೈಟ್ 4805ಗೂ ಮತ್ತು ಪ್ಯಾನಾಮ್ ಫ್ಲೈಟ್ 1736ಗೂ ನಡೆದಂಥ ದುರಂತ. ಈ ಘಟನೆ ನಡೆದಿದ್ದು 1977 ಮಾರ್ಚ್ 27ರಂದು ಟೈನರೇಶ್ ದ್ವೀಪದ ಉತ್ತರ ವಿಮಾನ ನಿಲ್ದಾಣದ ರನ್ವೇಯಲ್ಲಿ ನಡೆದಂಥ ರಣಭೀಕರ ಅವಘಡ ಇದು. ಕಾರಣ ಏನು ಅಂದರೆ ದಟ್ಟವಾದಂಥ ಮಂಜು ಕವಿದಿದ್ದರಿಂದ ರನ್ವೇನಲ್ಲಿ ಇದ್ದಂಥ ಪ್ಯಾನಾಮ್ 1736ಗೆ ಟೇಕ್ ಆಫ್ ಆಗ್ತಾ ಇದ್ದಂಥ KLM 4805 ಬಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಈ ಒಂದು ದುರಂತ ಸಂಭವಿಸಿಬಿಡುತ್ತೆ. ಎರಡೂ ಫ್ಲೈಟ್ನಲ್ಲಿದ್ದಂಥ 747 ಪ್ರಯಾಣಿಕರ ಪೈಕಿ 583 ಜನ ಸುಟ್ಟು ಕರಕಲು ಹಾಗೆ ಬಿಡ್ತಾರೆ. ಇನ್ನೊಂದು ರೀಸನ್ ಕೂಡ ಇದೆ, ಯಾಕೆಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಇರುತ್ತಲ್ವ, ಟ್ರಾಫಿಕ್ ಸಿಗ್ನಲ್ ಕಮ್ಯುನಿಕೇಷನಲ್ಲಿ ಎರರ್ ಕೂಡ ಆಗುತ್ತೆ. ಹಾಗಾಗಿ ಈ ದುರಂತವನ್ನು ನಾವು ಉಳಿಸ್ಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಈ ಘಟನೆಯ ತೀವ್ರತೆ ಯಾವ ಮಟ್ಟಿಗಿತ್ತು ಅಂದರೆ ಸುಟ್ಟ ಹಾಳೆಯ ತುಣುಕುಗಳನ್ನು ಚೆಲ್ಲಾಡಿದಂತಿತ್ತು. ಜೊತೆಗೆ ಗುರುತಿಸಲು ಸಾಧ್ಯವಾಗದಷ್ಟು ಎಲ್ಲ ದೇಹಗಳು ಕೂಡ 583 ಮೃತದೇಹಗಳು ಕೂಡ ಬೆಂದು ಹೋಗಿಬಿಟ್ಟಿದ್ವು. ಆ ಮಟ್ಟಿಗಿನ ದುರಂತದ ಭೀಕರತೆ ಸ್ಪಷ್ಟವಾಗಿ ಕಾಣಸಿಗ್ತಾ ಇತ್ತು. ಈ ಥರದೊಂದು ಘಟನೆ ಯಾವತ್ತೂ ಕೂಡ